ಇದು ನಮಗೆ ಯಾವ ಸವಾಲು ಇಲ್ಲ. ಈಗಾಗಲೇ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಇವತ್ತು ನರೇಂದ್ರ ಮೋದಿಜಿ ಅವರು ಗೆಲ್ಲಬೇಕು, ನಮ್ಮೆಲ್ಲರ ಮತ ನರೇಂದ್ರ ಮೋದಿಜಿಗೆ ಹಾಕಬೇಕು ಅನ್ನೋದು ಈಗಾಗಲೇ ಕಾರ್ಯಕರ್ತರ ಜನರ ಪಕ್ಷಾತೀತವಾಗಿ ಅಭಿಪ್ರಾಯ ಬಂದಿದೆ. ನಾವೆಲ್ಲರ ಜನರ ನಾಡಿ ಮಿಡಿತವನ್ನು ಈಗಾಗಲೇ 8 ದಿನಗಳಿಂದ ನಾಡಿ ಮಿಡಿತವನ್ನು ನೋಡಿದ್ದೇವೆ. ಆ ಪಕ್ಷ ಭೇದ ಯಾವತ್ತೂ ಇಲ್ಲ. ರಾಜ್ಯದಲ್ಲಿ ಇವತ್ತು ಸಿದ್ದರಾಮಯ್ಯ ಸರ್ಕಾರ ಇದೆ, ಕೇಂದ್ರದಲ್ಲಿ ಇವತ್ತು ನರೇಂದ್ರ ಮೋದಿಜಿಯವರ ಸರ್ಕಾರ ಈ ದೇಶಕ್ಕೆ ಅವಶ್ಯಕತೆ ಇದೆ ಅನ್ನೋದು ಈಗಾಗಲೇ ಜನರಿಗೆ ಗೊತ್ತಾಗಿದೆ. ಖಂಡಿತವಾಗಿ ಇದರಲ್ಲಿ ಅನುಮಾನನೇ ಇಲ್ಲ. ಹಾಗಾದ್ರೆ ಲೋಕಸಭೆ ಚುನಾವಣೆ ಆದ್ಮೇಲೆ ರಾಜ್ಯದಲ್ಲಿ ಏನಾದರೂ ಬದಲಾವಣೆಗಳು ಆಗ್ಬೋದು? ಹಂಗಾದ್ರೆ ಅದು ಮುಂದೆ ಕಾದು ನೋಡೋಣ. ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚು ಓಟ್ ಹಾಕೋದು ಹೊಸಕೋಟೆಯಿಂದ. ನೀವು ಸುಧಾಕರ್ ಅವರಿಗೆ ಎಷ್ಟು ಲೀಡ್ ಕೊಡಿಸ್ತೀರಿ ಸರ್ ಈ ಸಲ ಚುನಾವಣೆಯಲ್ಲಿ? ನಾವು ಇಷ್ಟು ಲೀಡ್ ಅಂತ ಈಗ ಹೇಳಕ್ ಬರಲ್ಲ. ಕೆಲವು ದಿನಗಳು ಕಳೆದ ಮೇಲೆ ಇದೇ ಪ್ರಥಮ ಮೀಟಿಂಗು ಸಭೆ ಮಾಡ್ತಾ ಇದ್ದೀವಿ. ಸಭೆ ಮೂಲಕ ಇವತ್ತು ನಾವು ಮುಂದಿನ ದಿನದಲ್ಲಿ ಹೊಸಕೋಟೆಯಲ್ಲಿ ಒಂದು ಸಭೆ ಮಾಡ್ತೇವೆ, ಕಾರ್ಯಕರ್ತರ ಸಭೆ. ಆವತ್ತು ನಾನು ಎಷ್ಟು ಲೀಡ್ ಕೊಡ್ತೇವೆ ಅನ್ನೋದನ್ನ ನಾನು ಹೇಳ್ತೇನೆ. ಮತ್ತೆ ಈ ಚುನಾವಣೆ ನಂತರದಲ್ಲಿ MTV ನಾಗರಾಜ್ ಅವರು ವಯೋ ಸಹಜವಾಗಿ ಸೈಲೆಂಟ್ ಆಗ್ಬಿಟ್ರ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ ಸರ್. ಸೈಲೆಂಟ್ ಆಗಲಿಲ್ಲ, ಯಾಕೆಂದ್ರೆ ಹಿಂದಿನ ದಿನ ನಾನು 2 ಸಾರಿ ಸೋತಿದ್ದೆ. ಆ ಬೇಸರಕ್ಕೋಸ್ಕರವಾಗಿ ಸ್ವಲ್ಪ ನಾನು 2 ದಿವಸ ವಿಶ್ರಾಂತಿ ಪಡಿತಾ ಇದ್ದೆ ಅಷ್ಟೇ. ಈಗ ವೈಲೆಂಟ್ ಆಗ್ತೀರಾ ಸರ್? ಹೌದು, ಆಗ್ಲೇಬೇಕಲ್ಲ, ಮಾಡ್ಲೇಬೇಕಲ್ಲ. ನೋಡ್ರಿ, ಇವತ್ತಿಗೆ ನಾವು ಈ ದೇಶದಲ್ಲಿ ಮಧ್ಯೆ ಕೂಡ ನಮ್ಮ ನರೇಂದ್ರ ಮೋದಿಜಿಯವರು 3ನೇ ಬಾರಿಗೆ ಅವರು ಪ್ರಧಾನಮಂತ್ರಿ ಆಗಬೇಕು. ಈ ದೇಶಕ್ಕೆ ಒಂದು ಸ್ಥಿರ ಸುಭದ್ರವಾದ ಒಂದು ಸರ್ಕಾರ, ಒಂದು ಆಡಳಿತ ಬೇಕಾದ್ರೆ, ಆಡಳಿತ ಕೊಡಬೇಕಾದ್ರೆ ಇವತ್ತು ನರೇಂದ್ರ ಮೋದಿಜಿ ಅವರೇ ಒಬ್ಬರೇ ಕಾರಣ. ಇವತ್ತು ಇಡೀ ವಿಶ್ವ ಮೆಚ್ಚಿದ ನಾಯಕ, ಇಡೀ ದೇಶ ಮೆಚ್ಚಿದ ನಾಯಕ, 3 ಬಾರಿ ಮುಖ್ಯಮಂತ್ರಿಗಳಾಗಿ 3ನೇ ಬಾರಿಗೆ ಪ್ರಧಾನಮಂತ್ರಿಗಳಾಗ್ತಕ್ಕಂಥ ವಿಶ್ವದಲ್ಲಿ ಯಾರಾದ್ರೂ ಇದ್ರೆ, ಈ ದೇಶದಲ್ಲಿ ಯಾರಾದ್ರೂ ಇದ್ರೆ ಅವರು ಮೊದಲನೆಯವರೇ ನಮ್ಮ ನರೇಂದ್ರ ಮೋದಿಜಿ ಅವರು. ಸರಿ, ಚಿಕ್ಕಬಳ್ಳಾಪುರ ಲೋಕಸಭೆ